ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಕಳೆದ ಒಂದು ಸೆಷನ್ನಲ್ಲಿ ಈ KRTIT ಸೋಷಿಯಲ್ ಸೈನ್ಸ್ ಮತ್ತು ಕನ್ನಡ ಇಂಗ್ಲೀಷ್ ಸಂಬಂಧಿಸಿದಂತೆ ಈ ಪಠ್ಯಕ್ರಮವನ್ನು ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಇವತ್ತಿನ ಒಂದು ತರಗತಿಯಲ್ಲಿ ಬಹಳ ವಿದ್ಯಾರ್ಥಿಗಳ ಬೇಡಿಕೆಗೆ ಮೇರೆಗೆ KRTITಯ ಒಂದು ಪರೀಕ್ಷೆಯ ಮಾದರಿಯಾಗಿರುತ್ತೆ, ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಮತ್ತು ಎಷ್ಟು ಮಾರ್ಕ್ಸ್ಗಳಿರ್ತವೆ, ಯಾವ್ಯಾವ ಸಬ್ಜೆಕ್ಟ್ ಇರ್ತವೆ, ಪೇಪರ್ 1 ಪೇಪರ್ 2 ಯಾರ್ಯಾರು ಬರೆಯಲು ಅರ್ಹ ಅನ್ನೋದನ್ನು ತಿಳಿಸ್ಕೊಡ್ರಿ ಸರ್ ಅಂತಂದು ಹೇಳ್ಯಾರ. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, ಇವತ್ತಿನ ಒಂದು ತರಗತಿಯಲ್ಲಿ ಈ KRTITಯ ಎಕ್ಸಾಮ್ ಪ್ಯಾಟ್ರನ್ ಮತ್ತು ಪಠ್ಯಕ್ರಮವನ್ನು ವಿಶ್ಲೇಷಣೆಯನ್ನು ಮಾಡ್ತಿದ್ದೀವಿ. ಈ ಮೊದಲನಿಗೆ ಈ KRTIT ಒಂದು ಪ್ರಶ್ನೆ ಮಾದರಿ ಯಾವ ರೀತಿಯಾಗಿರುತ್ತಪ್ಪ ಅಂತಂದ್ರೆ 2026 ನೋಡಿರಿ, 2026 ಒಳಗೆ ಇದು ಜೂನ್ ಜುಲೈ ಒಳಗೆ ನೋಟಿಫಿಕೇಷನ್ ಆಗಲಿದೆ, ಮತ್ತೊಮ್ಮೆ TIT ಆಗಲಿದೆ. ಸೊ ದಯವಿಟ್ಟು ತಾವು ಓದೋ ಕಡೆಗೆ ಗಮನ ಹರಿಸಿ ಅಂತ ಹೇಳ್ತಾ ಈ ಒಂದು ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿರಿ, ಈ KRTIT ಒಳಗೆ ಎಕ್ಸಾಮ್ ಪ್ಯಾಟ್ರನ್ ಏನಪ್ಪ ಅಂತಂದ್ರೆ ಟೋಟಲ್ 2 ಪತ್ರಿಕೆಗೆ ಇದು ಎಕ್ಸಾಮ್ ಕಂಟೆಕ್ಟ್ ಆಗ್ತಕ್ಕಂಥದ್ದು ಒಂದೇ ದಿವಸ, ಅದು ಮತ್ತು ಬೇರೆ ಬೇರೆ ದಿವಸ ಏನಿರಲ್ಲ. ಸೊ 2 ಪತ್ರಿಕೆಗಳು ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಪೇಪರ್ 1 ಏನಿರ್ತದಪ್ಪ ಅಂದ್ರೆ 1ರಿಂದ 5ನೇ ತರಗತಿಯವರೆಗೆ ಸಂಬಂಧಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಪತ್ರಿಕೆ 2 ಏನಾಗುತ್ತೆ 6ರಿಂದ 8ನೇ ತರಗತಿಯವರೆಗೆ ಅಪ್ಲಿಕೇಬಲ್ ಆಗತಕ್ಕಂಥದ್ದು. ಒಟ್ಟು ಈ ಪತ್ರಿಕೆಗಳು ಏನಾಗಿರ್ತವೆ, ಒಂದೊಂದು 150 ಪ್ರಶ್ನೆಗಳಿಗೆ 50 ಪ್ರಶ್ನೆಗಳಿಗೆ ಏನಾಗಿರ್ತವೆ ಅನ್ವಯವಾಗುವಂಥದ್ದು. ಪೇಪರ್ 1 ಇರ್ಬೋದು, ಪೇಪರ್ 2 ಇರ್ಬೋದು, ಅವು ಎರಡೂ ಏನಾಗ್ತವೆ ಒಂದೊಂದು 150 ಅಂಕದ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು. ಈ ಒಟ್ಟು ಒಂದು ಸಮಯ ಎಷ್ಟು ಇರ್ತದಪ್ಪ ಅಂದ್ರೆ ಈ 150 ಪ್ರಶ್ನೆಗಳಿಗೆ 150 ಅಂಕಗಳೇ ಇರ್ತಾವಲ್ಲ, ಈ ಸಮಯ ಏನಿರ್ತಂದ್ರೆ 2 ಗಂಟೆ 30 ನಿಮಿಷ, 2.5 ನಿಮಿಷ ಒಳಗೆ ಈ ಪೇಪರ್ ಮುಗಿತಕ್ಕಂಥದ್ದು. ಸೊ ಸಮಯದ ಒಂದು ಅವೇರ್ನೆಸ್ ನಿಮಗಿರಬೇಕು. ಸಮಯ ಐತೆ ಅಂತಂದೇಳಿ ನಿಧಾನವಾಗಿ ನೀವು ಇದು ಟಿಕ್ ಮಾಡ್ಕೊತ ಕುಂತಂದ್ರೆ ಆ ಟೈಮ್ ಕವರ್ ಮಾಡೋಕ್ಕಾಗಲ್ಲ. ಸೊ ಅದು ನೋಡ್ಕೋಬೇಕು. ಅದೇ ರೀತಿಯಾಗಿ ಈ ನೆಗೆಟಿವ್ ಅಂತ ಇರಲ್ಲ, ನಕಾರಾತ್ಮಕ ಗುರುತು ಅನ್ನೋದು ಇರೋಂಗಿಲ್ಲ, ಈ ನೆಗೆಟಿವ್ ಅನ್ನೋದು ಇರಲ್ಲ. ಸೊ ನೀವು ಎಷ್ಟು ಪ್ರಶ್ನೆಗಳು ಅಟೆಂಡ್ ಮಾಡ್ತೀರಿ ಅಷ್ಟು ತಪ್ಪಾದರೆ ಏನು ನೆಗೆಟಿವ್ ಇರಲ್ಲ. ಸೊ ಮಾಧ್ಯಮ ಯಾವ ಒಂದು ಮಾಧ್ಯಮದೊಳಗೆ ಇರ್ತೈತಪ್ಪ ಅಂದ್ರೆ ಇಂಗ್ಲೀಷ್ ಮತ್ತು ಕನ್ನಡ, ಉರ್ದು, ಹಿಂದಿ, ತಮಿಳು, ತೆಲುಗು ಮತ್ತು ಮರಾಠಿ ಒಳಗೆ ಈ ಒಂದು ಮಾಧ್ಯಮ ಒಳಗೆ ಇರ್ತಕ್ಕಂಥದ್ದು. ಮುಂದುವರೆದು ಈ ಕರ್ನಾಟಕ TITಯ ಪಠ್ಯಕ್ರಮ 2026ರಂತೆ ಮುಂಬರುವಂತಹ TIT ಒಂದು ಪಠ್ಯಕ್ರಮ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು 2025ರ ಪಠ್ಯಕ್ರಮದ ಒಂದು ವಿಶ್ಲೇಷಣೆ ನಾನು ಈ ಒಂದು ಸೆಷನಲ್ಲಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಇದು ಒಂದು ಭಾಷೆ 1 ಮತ್ತು ಭಾಷೆ 2 ಕಂಪಲ್ಸರಿಯಾಗಿ ಇರ್ತವೆ. ಅದಾದ ನಂತರ ಈ ಗಣಿತ, ಸಮಾಜ ವಿಜ್ಞಾನ, ಪರಿಸರ ವಿಜ್ಞಾನ, ಸಮಾಜದ ಅಧ್ಯಯನಗಳು ಸೇರಿದಂತೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಒಳಗೊಂಡಿರ್ತದೆ. ಫಸ್ಟ್ನೇಗೆ ಏನಾಗಿರುತ್ತೆ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಇರ್ತವೆ. ಅದಾದ ನಂತರ ಈ ಗಣಿತ, ವಿಜ್ಞಾನ, ಪರಿಸರ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಗಳು ಇವು ಏನಾಗುತ್ತವೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಒಳಗೊಂಡಿರ್ತವೆ. ಅವು ಯಾವ ರೀತಿಯಾಗಿ ಒಳಗೊಂಡಿರ್ತವೆ, ಯಾವ್ಯಾವ ಪತ್ರಿಕೆಗಳು ಯಾವ್ಯಾವ ವಿಷಯಗಳನ್ನು ಒಳಗೊಂಡಿರ್ತವೆ ಅನ್ನೋದನ್ನು ಈ ಸ್ಲೈಡಲ್ಲಿ ಮುಂದಿನ ಸ್ಲೈಡಲ್ಲಿ ನೋಡೋಣ. ಮೊದಲಿಗೆ ಈ KRTIT ಪೇಪರ್ 1ಗೆ ಸಂಬಂಧಿಸಿದಂತೆ ಪಠ್ಯಕ್ರಮವನ್ನು ನಾವು ವಿಶ್ಲೇಷಣೆ ಮಾಡೋಣ. ಈ ಪೇಪರ್ 1 ಅಪ್ಲಿಕೇಬಲ್ ಆಗತಕ್ಕಂಥದ್ದು 1ರಿಂದ 6ನೇ ತರಗತಿಯವರೆಗೆ ಅನ್ವಯವಾಗುವಂಥದ್ದು. ಸೊ ಹಾಗಾಗಿ ಈ ಒಂದು ಪ್ರಾಥಮಿಕ ಹಂತದ ಪಠ್ಯಕ್ರಮವಾಗಿರ್ತದೆ. 1ರಿಂದ 6ನೇ ತರಗತಿಯ ಮಕ್ಕಳ ಆಯವ್ಯಯಗಳು ಯಾವಿಗೆ, ಅವರು ಚಟುವಟಿಕೆಗಳು ಏನಿರ್ತವೆ, ಮಕ್ಕಳ ಬೌದ್ಧಿಕ ಶಕ್ತಿ, ಮಾನಸಿಕ ಶಕ್ತಿ ಹೇಗಿರುತ್ತೆ ಅನ್ನೋದರ ಮೇಲೆ ಅದು ಈ ಒಂದು ಪತ್ರಿಕೆ ಪ್ರಶ್ನೆಗಳು ಒಳಗೊಂಡಿರ್ತದೆ. ಮೊದಲಿಗೆ ಇಲ್ಲಿ ಹೇಳುವಂತೆ KRTIT ಪೇಪರ್ 1 ಪಠ್ಯಕ್ರಮ 2020 1ರಿಂದ 6ನೇ ತರಗತಿಗಳಿಗೆ ಪ್ರಾಥಮಿಕ ಹಂತ ಅಭ್ಯರ್ಥಿಗಳ ಬೋಧನಾ ಸಾಮರ್ಥ್ಯ
ಪ್ರಾಥಮಿಕ ಶಾಲಾ ಬೋಧನೆಗಾಗಿ ವಿಷಯ ಜ್ಞಾನವನ್ನು ನಿರ್ಣಯಿಸಲು ವಿನ್ಯಾಸಗೊಳಿಸಲಾಗಿದೆ. ಪರೀಕ್ಷೆಯು 3 ಗಂಟೆಗಳಲ್ಲಿ ಪರಿಹರಿಸಬೇಕಾದ 150 ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. 5 ವಿಭಾಗಗಳಾಗಿ ಇದರಲ್ಲಿ ವಿಂಗಡಿಸಲಾಗಿರುತ್ತದೆ. ಮೊದಲನೇದು ಏನಾಗುತ್ತೆ, ಮಕ್ಕಳ ಅಭಿವೃದ್ಧಿ, ಶಿಕ್ಷಣಶಾಸ್ತ್ರ, ಗಣಿತ, ಪರಿಸರ ಅಧ್ಯಯನ. ದೃಷ್ಟಿಹೀನ ಅಭ್ಯರ್ಥಿಗಳಿಗೆ ಗಣಿತ ಮತ್ತು EVS ಬದಲಿಗೆ ಸಮಾಜ ಅಧ್ಯಯನಗಳನ್ನು ಒಳಗೊಂಡಿರುತ್ತೆ. ಇದು ಪೇಪರ್ 1ಗೆ ಸಂಬಂಧಿಸಿದಂಥ ಒಂದು ಪ್ರಾಥಮಿಕ ಪಠ್ಯಕ್ರಮ. ಇದರ ಯಾವ ರೀತಿಯಾಗಿ ಆಯ್ತಂದರೆ ಕ್ಲಿಯರ್ ಕಟ್ ಆಗಿ ಮುಂದಿನ ಸ್ಲೈಡಲ್ಲಿ ನಿಮ್ಗೆ ತಿಳಿಸ್ತೀನಿ ನೋಡ್ರಿ. ಇಲ್ಲಿ ಸ್ಪಷ್ಟವಾಗಿ ಕೊಟ್ಟರೆ ಯಾವ್ಯಾವ ಸಬ್ಜೆಕ್ಟ್ಗಳು 6 ಸಬ್ಜೆಕ್ಟ್ಗಳು ಅಂದರೆ ಒಂದು ದೃಷ್ಟಿಹೀನರಿಗೆ ಸಂಬಂಧಿಸಿದಂಥದ್ದು ಒಟ್ಟು 5 ಸಬ್ಜೆಕ್ಟ್ ಏನಾಗುತ್ತೆ ಈ ಪೇಪರ್ 1 ಸಂಬಂಧಿಸಿದಂಥ ವಿಷಯಗಳಾಗಿರ್ತವೆ. ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಅಂಕಗಳು. ಈ ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣಶಾಸ್ತ್ರ, ಶೈಕ್ಷಣಿಕ ಮನೋವಿಜ್ಞಾನ ಅಂತೀವಲ್ಲ, ಇವು ಒಟ್ಟು 30 ಪ್ರಶ್ನೆಗಳಿಗೆ 30 ಗುರುತುಗಳನ್ನು ಮಾಡಬೇಕಾಗುತ್ತೆ. ಒಂದನೇದ್ದು. ಇನ್ನು ಎರಡನೇದ್ದು ಭಾಷೆ 1 ಕಡ್ಡಾಯ, ಅಂದರೆ ಕನ್ನಡ ಇರ್ಬೋದು ಅಥವಾ ಇಂಗ್ಲೀಷ್ ಮೀಡಿಯಮ್ನವ್ರಿಗೆ ಭಾಷೆ 1 ಇಂಗ್ಲೀಷ್ ಇರ್ಬೋದು. ನೋಡಿರಿ, ಭಾಳ ಇಲ್ಲಿ ತಪ್ಪು ಮಾಡ್ತೀರಿ ನೀವು. ಯಾಕಂತಪ್ಪ ಅಂದ್ರೆ ಈ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಏನು ಇಂಗ್ಲೀಷ್ ಇರ್ತಾವಲ್ಲ, ಪೇಪರ್ 1 ಪೇಪರ್ 2 ನೀವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಇದು ಕಂಪಲ್ಸರಿಯಾಗಿ ಕನ್ನಡ ಮಾಧ್ಯಮದವರಿಗೆ ಅಪ್ಲಿಕೇಬಲ್ ಆಗತಕ್ಕಂಥ. ಇನ್ನು ಇಂಗ್ಲೀಷ್ ಮೀಡಿಯಮ್ನವ್ರು ಇರ್ತೀರಲ್ಲ, ಇಂಗ್ಲೀಷ್ ಮೀಡಿಯಮ್ನವ್ರು ಏನು ಮಾಡೋಕು, ಕಡ್ಡಾಯ ಕನ್ನಡ ಬಿಟ್ಟು ಕಡ್ಡಾಯ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್, ಕಡ್ಡಾಯ ಇಂಗ್ಲೀಷ್ ಏನಿರ್ತೈತಿ, ಕಡ್ಡಾಯ ಕನ್ನಡ ಏನಿರುತ್ತೆ ಅದು ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ. ಇಂಗ್ಲೀಷ್ ಮೀಡಿಯಮ್ನವ್ರಿಗೆ ಫಸ್ಟ್ ಲ್ಯಾಂಗ್ವೇಜು ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಇಷ್ಟು ತಿಳ್ಕೊಬೇಕಾಗುತ್ತೆ. ಅದೇ ರೀತಿಯಾಗಿ ಕನ್ನಡ ಮೀಡಿಯಮ್ನವ್ರಿಗೆ ಏನಾಗುತ್ತಪ್ಪ ಅಂತಂದರೆ ಫಸ್ಟ್ ಲ್ಯಾಂಗ್ವೇಜು ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷ್, ಇಷ್ಟ. ಏನು ಗೊಂದಲ ಇಲ್ಲ. ಸೊ ಸ್ಪಷ್ಟವಾಗಿ ತಿಳ್ಕೊಬೇಕು. ನಿಮ್ಗೆ ಹಾಗಾದ್ರೆ ಗೊಂದಲ ಅನಿಸ್ತಪ್ಪ ಅಂತಂದ್ರೆ ಏನು ಮಾಡೋಕೆ, ನೀವು ಈ ನಿಮ್ಮ ಹಾಲ್ ಟಿಕೆಟ್ ಒಳಗೆ ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಅಂತ ಪ್ರಿಫರೆನ್ಸ್ ಕೊಟ್ಟಿರ್ತೀರಿ. ಸೊ ಅದರಂತೆ ನೀವು ಅಲ್ಲಿ ಟಿಕ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಭಾಷೆ ಕಡ್ಡಾಯ 1, ಕಡ್ಡಾಯ 2 ಇವೇನು 30 ಅಂಕಗಳೇ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಗಣಿತ ಸಂಬಂಧಿಸಿದಂತೆ ಇದು ಗಣಿತ ಒಂದು ಏನು ಇರ್ತೈತಿ, ಒಂದು 30 ಅಂಕಗಳಿಗೆ ಇರ್ತೈತಿ ಅವರಿಗೆ. ಗಣಿತ, ಲ್ಯಾಕ್ಸ್, ಮೆಂಟಲ್ ಎಬಿಲಿಟಿ ಅವೆಲ್ಲ ಇರ್ತಾವೆ. ಅದೇ ರೀತಿಯಾಗಿ ಪರಿಸರ ಅಧ್ಯಯನದಲ್ಲಿ 30 ಪ್ರಶ್ನೆಗಳು, 30 ಗುರುತುಗಳು ಹಿಂಗೆ ಇರ್ತಾವೆ. ಅದನ್ನ ನೋಡ್ಕೋಬೇಕು. ಇದಾದ ನಂತರ ಏನು ಮಾಡಬೇಕು, ಈ ದೃಷ್ಟಿ ಏನೇನು ಇರ್ತಾರಲ್ಲ ಅವ್ರಿಗೆ ಲೆಕ್ಕ ಮಾಡೋಕ್ಕೆ ಬರೋಂಗಿಲ್ಲ ಸ್ವಲ್ಪ. ಅವಾಗಾಗಿ ಏನು ಮಾಡ್ತಾರೆ, ಆ ಗಣಿತದ ಬದಲಾಗಿ ಏನು ಮಾಡ್ತಾರೆ ಅವರು, ಈ ಗಣಿತ ಮತ್ತು US ಬದಲಾಗಿ ಏನು ಮಾಡ್ತಾರೆ, ಅವರಿಗೆ ಸಮಾಜ ವಿಜ್ಞಾನದ 60 ಅಂಕಗಳನ್ನು ಕೊಟ್ಟಿರ್ತಾರೆ. ಈ PWD ಅಂತ ಏನು ಹಾಕಿರ್ತಾರಲ್ಲ, PH ಕ್ಯಾಂಡಿಡೇಟ್ಗೆ ಒಟ್ಟು ಈ 150 ಅಂಕಕ್ಕೆ ಏನಾಗುತ್ತೆ ಈ ಪೇಪರ್ ಬರ್ತಕ್ಕಂಥದ್ದು 1ರಿಂದ 5ನೇ ತರಗತಿ. ಇದು ಸ್ಪಷ್ಟವಾಗಿ ಏನಾದ್ರು ಪತ್ರಿಕೆ 1ರಿಂದ 5ನೇ ತರಗತಿ ಪ್ರಾಥಮಿಕ ಹಂತದ ಶಿಕ್ಷಕರಿಗೆ ಸಂಬಂಧಿಸ್ತಕ್ಕಂಥದ್ದು. ಇನ್ನು ಪತ್ರಿಕೆ 2 ಯಾರಿಗೆ ಅಪ್ಲಿಕೇಬಲ್ ಆಗುತ್ತಾ, ಯಾರ್ಯಾರು ಎಕ್ಸಾಮ್ ಬರಿಬೋದು, ಯಾವ ವಿಷಯಗಳನ್ನು ಒಳಗೊಂಡಂಥ ಪಠ್ಯಕ್ರಮ ಐತಿ ಅನ್ನೋದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಣ. ಈ ಪೇಪರ್ 2 ಯಾರ್ಯಾರಿಗೆ ಸಂಬಂಧಪಡುತ್ತಾ ಅಂತಂದ್ರೆ 6ರಿಂದ 8ನೇ ತರಗತಿಗಳಿಗೆ ಬೋಧನೆ ಮಾಡುವಂಥವ್ರು ಪ್ರಾಥಮಿಕ ಹಂತ. ಇದು ಹಿರಿಯ ಪ್ರಾಥಮಿಕ ಅಂತಂದೇಳಿ ನಾವು ಕರಿತೀವಿ. ಉನ್ನತ ಪ್ರಾಥಮಿಕ ಹಂತಗಳಿಗೆ ಅಂತ ಹೇಳ್ತೀವಲ್ಲ, ಉನ್ನತ ಪ್ರಾಥಮಿಕ ಹಂತಗಳು ಅಂತೀವಲ್ಲ, ಆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಥದ್ದು ಜ್ಞಾನ, ಬೋಧನಾ ಕೌಶಲ್ಯ ಮೌಲ್ಯಮಾಪನ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಇದು 3 ಗಂಟೆ ಅಂದರೆ 2 ಗಂಟೆ 30 ನಿಮಿಷ ಅಂತ ಇರ್ತೈತಿ. ಸೊ 150 ಅಂಕಗಳನ್ನು ಇದು ಒಳಗೊಂಡಿರ್ತೈತಿ. ಇದರಲ್ಲಿ 4 ವಿಭಾಗಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಫಸ್ಟ್ ಲ್ಯಾಂಗ್ವೇಜ್ ಪ್ರಥಮ 1, ಭಾಷೆ 1, ಭಾಷೆ 2, ಗಣಿತ, ವಿಜ್ಞಾನ, ಪರಿಸರ, ಸಮಾಜ ವಿಜ್ಞಾನ. ಈಗ ಆಯಾ ಆಪ್ಷನಲ್ ಸಬ್ಜೆಕ್ಟ್ ಇರ್ತಾವಲ್ಲ, ಕನ್ನಡ ಮೆಥಡ್, ಹಿಸ್ಟ್ರಿ ಮೆಥಡ್, CBZ ಅಂತಂದು ಹೇಳಿ ಕರಿತೀವಲ್ಲ. ಸೊ ಅವ್ಯಾವ ಮೆಥಡ್ಗಳಿಗೆ ತಕ್ಕಂಗೆ ಅವು ಸಬ್ಜೆಕ್ಟ್ಗಳು ಬದಲಾವಣೆ ಆಗ್ತಕ್ಕಂಥದ್ದು. ಅವು ಹೆಂಗೆ ಆಗ್ಯಾವ ಅನ್ನೋದನ್ನು ನೋಡ್ಕೊಳ್ಳೋಣ. ಯಾರ್ಯಾರಿಗೆ ಯಾವ್ಯಾವ ಬರೀಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ನೋಡ್ರಿ, ಇಲ್ಲಿ ಮೊದಲನೇದಾಗಿ ಕಾಮನ್ ಎಲ್ಲರಿಗೂ ಇರ್ತಕ್ಕಂಥದ್ದು ಈ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಸೈಕಾಲಜಿ ಅಥವಾ ಅಡೋಲಸೆನ್ಸ್ ಅಂತ ಬರ್ತೈತಿ. ಇಲ್ಲಿ ಸ್ವಲ್ಪ ಮಿಕ್ಸ್ ಆಯ್ತದ. ಸೊ ಇದು 30 ಪ್ರಶ್ನೆಗಳು, 30 ಗುರುತುಗಳು ಮಾಡಬೇಕಾಗತ್ತೆ. 30 ಅಂಕಗಳಿಗೆ ಇದು ಇರ್ತಕ್ಕಂಥದ್ದು ಯಾವುದು, ಶೈಕ್ಷಣಿಕ ಮನೋವಿಜ್ಞಾನ, ಚೈಲ್ಡ್ ಅಡೋಲಸೆನ್ಸ್ ಅಂತಂದೇಳಿ. ಅದೇ ರೀತಿಗೆ ಫಸ್ಟ್ ಲ್ಯಾಂಗ್ವೇಜ್ ಕಡ್ಡಾಯವಾಗಿರ್ತೈತಿ. ಸೆಕೆಂಡ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ನೀವು ಇಲ್ಲಿ ನೋಡಿರಿ, ಕನ್ನಡ ಮೀಡಿಯಮ್ ಇದ್ದವರಿಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಮತ್ತು ಗಣಿತ, ವಿಜ್ಞಾನ, CBZ ಅವ್ರಿಗೆ ಸಹ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಇರ್ತೈತಿ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರ್ತೈತಿ. ಇಲ್ಲಿ ಒಟ್ಟಾರೆಯಾಗಿ ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ
ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಈ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಅದೇ ರೀತಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಕ್ಕಂಥವ್ರಿಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷು, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಸೊ ಭಾಷೆ ಒಂದು ಕಡ್ಡಾಯ ಇದ್ರಾಗ ಏನಿರುತ್ತೆ 30 ಸಂಖ್ಯೆಗಳು 30 ಗುರುತುಗಳು ಇರ್ತವೆ. ಭಾಷೆ 3 ಒಳಗೆ 30 ಪ್ರಶ್ನೆಗಳು ಮತ್ತು 30 ಗುರುತುಗಳು ಮಾಡಬೇಕಾಗುತ್ತೆ. ಅಂದ್ರೆ 30 ಮಾರ್ಕ್ಸಿಗೆ ಇರ್ತಕ್ಕಂಥದ್ದು. ಅದೇ ರೀತಿಗೆ ಸಂಬಂಧಪಟ್ಟ ವಿಷಯ ಆಯಾ ಮೆಥಡ್ನವ್ರು ಇರ್ತಾರೆ. ಇಲ್ಲಿ ಹಿಸ್ಟ್ರಿ ಮೆಥಡ್ನವ್ರಿಗೆ ಸಮಾಜ ವಿಜ್ಞಾನ, ಕನ್ನಡ ಮೆಥಡ್ನವ್ರಿಗೆ ಸಮಾಜ ವಿಜ್ಞಾನ, ಮತ್ತು ಇಂಗ್ಲೀಷ್ ಮಾಡಿರ್ತಾರೆ ಆಪ್ಷನಲ್ ಇಂಗ್ಲೀಷು, ಅವ್ರಿಗೆ ಸಮಾಜ ವಿಜ್ಞಾನ ಅಪ್ಲಿಕೇಬಲ್ ಆಗೋಂಥದ್ದು. ಅದು ಹಾಗಾದ್ರೆ ಈ ಗಣಿತ ಮತ್ತು ವಿಜ್ಞಾನದವ್ರಿಗೆ ಇದು ಅವರು ಸಪ್ರೇಟ್ ಸಬ್ಜೆಕ್ಟ್ ಏನಿರ್ತಾವೆ ಅವನ್ನ CBZ ಅವನ್ನ ನೋಡ್ಕೋಬೇಕಾಗುತ್ತೆ. ಅವು 60 ಅಂಕಗಳು ಇರ್ತಕ್ಕಂಥ. ಒಟ್ಟು 150 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಬರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಬೇಕು. ಇದಿಷ್ಟು ಏನಾಗಿತ್ತಪ್ಪ ಅಂತಂದ್ರೆ KRTTಯ ಒಂದು ಎಕ್ಸಾಮ್ ಪ್ಯಾಟ್ರನ್ನು ಮತ್ತು ಪಠ್ಯಕ್ರಮ. ವಿದ್ಯಾರ್ಥಿಗಳ ಒಂದು ಕೋರಿಕೆಯ ಮೇರೆಗೆ ನಾವೇನು ಮಾಡ್ತಾಯಿದ್ವಿ, ಮೊದಲಾಗೆ ಬಿಡಿಯಾಗಿ ಒಂದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆ ಒಂದು ಪಠ್ಯಕ್ರಮವನ್ನು ಅನಲೈಸಿಸ್ ಮಾಡಿದ್ವಿ ನಮ್ಮ ಹಿಂದಿನ ಸೆಷನ್ ಒಳಗೆ. ಮತ್ತು ಅವ್ರು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ದಕ್ಕೆ ನಾವೇನು ಮಾಡಿದ್ವಿ, ಈ ಒಂದು ಸೆಷನ್ ಒಳಗೆ ಕ್ಲಿಯರ್ ಕಟ್ಟಾಗಿ TET ಅಂದರೆ ಹೆಂಗಿರುತ್ತೆ, TET ಎಕ್ಸಾಮ್ ಪ್ಯಾಟ್ರನ್ ಏನು, TET ಪಠ್ಯಕ್ರಮ ಏನು, ಎಷ್ಟು ಮಾರ್ಕ್ಸಿಗೆ ಇರ್ತೈತಿ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಂಡಿವಿ. ಸೊ ನಾವು ಮಾಡತಕ್ಕಂಥ ವಿಡಿಯೋಗಳು ಆ ಪ್ಲೇಲಿಸ್ಟ್ ಒಳಗೆ ಹೋಗ್ರಿ. ನಾವೆಲ್ಲ ಅಲ್ಲಿ TET ಸಂಬಂಧಪಟ್ಟಂಗೆ, ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂಗೆ, KSET ಸಂಬಂಧಪಟ್ಟಂಗೆ, CTET ಸಂಬಂಧಪಟ್ಟಂಗೆ ಪ್ಲೇಲಿಸ್ಟ್ ಒಳಗೆ ಒಂದೊಂದು ನಮ್ಮ ಫೈಲ್ಗಳದಾವೆ. ಸೊ ಅದರಲ್ಲಿ ನೀವು ಓಪನ್ ಮಾಡ್ತೀವಿ ಅಂತಂದ್ರೆ ಒಂದೊಂದು ನೇಮಕಾತಿಯ ಒಂದೊಂದು ಸಿಲೆಬಸ್ ಪಠ್ಯಕ್ರಮ ತಾವು ಡಿಸ್ಪ್ಲೇ ಆಗ್ತವೆ. ಸೊ ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ರಿ. ನಾವು ಮಾಡುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ನೀವು ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ನಿಮ್ಮ ಒಂದು ಸಪೋರ್ಟ್ನಿಂದಲೇ ನಾವು ಒಳ್ಳೆಯ ತರಗತಿಗಳನ್ನು ಮಾಡಲು ಇನ್ಸ್ಪೈರ್ ಆಗ್ತೀವಿ. ಸೊ ಹಾಗಾಗಿ ದಯವಿಟ್ಟು ನಮ್ಮ ಸಪೋರ್ಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೇನೆ.